ನಮಸ್ಕಾರ, ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಅಲ್ಲಿ ಸುಪ್ರೀಂ ಕೋರ್ಟ್ ಮಹತ್ವದ ವಿಚಾರವನ್ನು ಎತ್ತಿದೆ. CJPಗೆ ನಡುಕ ಶುರುವಾಗಿದೆ. ಇದೇ ಹೊತ್ತಲ್ಲಿ ಬಿತ್ತು ನೋಡಿ FIR. ಈಗೇನು ಮಾಡ್ತಾರೆ ಪ್ರೊಟೆಸ್ಟರ್ಸ್? ಹಾಗಾದರೆ ಮತ್ತೆ ಶುರು ಮಾಡ್ತೀವಿ ಹೋರಾಟವನ್ನು, ಹುಷಾರ್ ಅಂತ ನಿನ್ನೆ ಸುಪ್ರೀಂ ಕೋರ್ಟ್ನ ಅಭಿಪ್ರಾಯ ಬಂದಿರೋ ಹೊತ್ತಲ್ಲಿ ಕೋರ್ಟ್ಗಿಂತ ಇವರು ದೊಡ್ಡವರ, ಕೋರ್ಟ್ನ ಅಭಿಪ್ರಾಯಕ್ಕೆ ಸೆಡ್ ಹೊಡಿಬಹುದಾ ಅನ್ನೋ ಮಟ್ಟಿಗೆ ಚರ್ಚೆ ಆಯಿತು. ಸರ್ಕಾರ ಹುಷಾರ್, ಮಾತು ಕೊಟ್ಟಿದ್ದೀರಿ, ಕೆಲವೇ ಗಂಟೆಗಳು ಟೈಮ್ ಕೊಡ್ತೀವಿ ಅನ್ನೋ ಥರ ಹೆದರಿಸಿದ್ರು. ಬಿದ್ದಿದೆ FIR. ಏನು ಮಾಡ್ತಾರೆ ಈಗ CJP ಅವ್ರು? ಹಾಗಾದರೆ ಭಾರಿ ಕುತೂಹಲಕಾರಿ ಟ್ವಿಸ್ಟ್ ಇದು. CJP ಹೋರಾಟಕ್ಕೆ ಸಂಬಂಧಪಟ್ಟಂತೆ ಹೆಡೆಮುರಿ ಕಟ್ಟುವ ಕಾರ್ಯಾಚರಣೆ ಸ್ಟಾರ್ಟ್. ಹಾಗಾದರೆ ಅಮಿತ್ ಶಾ ಅವ್ರಿಗೆ ಸೆಟ್ ಹೊಡೆದು ಸ್ಟೂಡೆಂಟ್ಸ್ ಅನ್ನ ಅದು ಹೆಂಗ್ ಟಚ್ ಮಾಡಿದ್ರು ಪೊಲೀಸರು, ಅವ್ರ ಮೇಲೆ ಆಕ್ಷನ್ ಆಗಬೇಕು, ಪಬ್ಲಿಕ್ ಅಲ್ಲಿ ಕ್ಷಮೆ ಕೇಳಬೇಕು ಅಂತ ಪಟ್ಟು ಹಿಡಿದಿದ್ದ ಇದೇ CJP ನಾವು ಗಮನಿಸಿದ್ದೀವಿ. ಆಮೇಲೆ ಏನೇನಾಯ್ತು ಅಂತ ಅಲ್ವಾ? ನಿನ್ನೆ ಸುಪ್ರೀಂ ಕೋರ್ಟ್ ಅತ್ಯಂತ ಮಹತ್ವದ ವಿಚಾರವನ್ನ ಇಡತ್ತೆ. ಇಡೀ ದೇಶದಲ್ಲಿ ಅದು ಗಮನ ಸೆಳೀತು. ರಿವ್ಯೂ ಎಕ್ಸ್ಕ್ಲೂಸಿವ್ ಆಗಿ ಎಲ್ಲರಿಗಿಂತ ಮುಂಚೆನೆ ಆ ಸುದ್ದಿಯನ್ನು ನಿಮ್ಮ ಮುಂದೆ ಇಟ್ಟಿದೆ ನಿನ್ನೆನೆ. ಏನು? CJP ಹೋರಾಟದಲ್ಲಿ ಸ್ಟೂಡೆಂಟ್ಸು, ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇಲ್ದಿರೋರು ಮತ್ತು ಮೈನರ್ಸು ಅವರೆಲ್ಲ ಪ್ರೊಟೆಕ್ಟ್ ಆಗ್ತಾರೆ, ಅವ್ರನ್ನ ಟಚ್ ಮಾಡಬೇಡಿ. ಯಾವುದೇ ಹಿಂದೆ ಯಾವುದು ಕ್ರಿಮಿನಲ್ ಆ್ಯಕ್ಟಿವಿಟೀಸ್ ಇಲ್ಲ, ಈ ಹೋರಾಟ ಮಾತ್ರ ಅಂತ ಬಂದವ್ರನ್ನೆಲ್ಲ ಬಿಟ್ಟು ಕಳಿಸಿ. ಆದರೆ ಉಳಿದವ್ರು ಇದ್ದಾರಲ್ಲ, ಸಮಾಜಘಾತುಕ ಕೆಲಸ ಮಾಡಿದವರು, ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ಸು, ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇರೋರು ಅಲ್ಲಿ ಏನೇನು ಮಾಡಿದ್ದಾರೆ ಪ್ರತಿಯೊಂದು ಕೂಡ ಬಾಡಿ ಕ್ಯಾಮಲ್ಲಿ ಏನು ರೆಕಾರ್ಡ್ ಆಗಿದೆ, ಪೊಲೀಸರು ಏನು ರೆಕಾರ್ಡ್ ಮಾಡಿರ್ತಾರೆ ಮುಂದೆ ಡಾಕ್ಯುಮೆಂಟ್ ಪರ್ಪಸ್ಗೆ, ಅಲ್ಲಿ ಸುತ್ತ CCTVಗಳಲ್ಲಿ ಏನು ರೆಕಾರ್ಡ್ ಆಗಿದೆ ಪ್ರತಿಯೊಂದು ಕೂಡ ತಂದಿಡಿ. ಸುಪ್ರೀಂ ಕೋರ್ಟ್ ಹೇಳಿರೋದು ಕಂಪ್ಲೀಟಾಗಿ ಎಲ್ಲವನ್ನು ಪ್ರೊಟೆಕ್ಟ್ ಮಾಡಿ ಸಾಕ್ಷಿಯನ್ನು ಅಂಥವರನ್ನು ಬಿಡೋಕ್ಕಾಗಲ್ಲ. ಪೊಲೀಸರ ಮೇಲೂ ದಾಳಿ ಆಗಿದೆ. ಪೊಲೀಸರ ಕುಟುಂಬಸ್ಥರು ಕೋರ್ಟ್ಗೆ ಬಂದಿದ್ದಾರೆ. 200ಕ್ಕೂ ಹೆಚ್ಚು ಪೊಲೀಸರಿಗೆ ತೀವ್ರ ಪ್ರಮಾಣದಲ್ಲಿ ದಾಳಿಯಾಗಿದೆ. ಅಂಥವ್ರನ್ನೂ ಬಿಡೋಕ್ಕಾಗತ್ತಾ? ಹಾಗಾದರೆ ಅಂಥವ್ರನ್ನೆಲ್ಲ ಬಿಡೋಕ್ಕಾಗಲ್ಲ. ಅದ್ರ ಬಗ್ಗೆ ಇಂಡಿಪೆಂಡೆಂಟ್ ಆಗಿ ಸ್ವತಂತ್ರವಾದ ತನಿಖೆ ವಿಚಾರ ಸುಪ್ರೀಂ ಕೋರ್ಟ್ ಇಡ್ತಾ ಇದ್ದಂಗೆ CJP ಸಿಡ್ದೆದ್ದು ಬಿಡ್ತು. ನಡುಕ ಶುರುವಾಯಿತು ಹೋರಾಟಗಾರರಿಗೆ. ಪಾಪ ನಿಜವಾದ ಸ್ಟೂಡೆಂಟ್ಸ್ ಅಷ್ಟೇ ಆಗಿದ್ರೆ ಅವರೆಲ್ಲ ಮನೆಗೆ ಹೋಗ್ತಾರೆ. ಕೋರ್ಟ್ ಅವ್ರಿಗೆ ಪ್ರೊಟೆಕ್ಷನ್ ಕೊಟ್ಟಿದೆ. ಯಾಕೆ ಅವ್ರಿಗೆ ಭಯ ಶುರುವಾಯಿತು ಅನ್ನೋದೇ ಗೊತ್ತಿಲ್ಲ. ಈ ರೀತಿ ಕ್ರಿಮಿನಲ್ ಬ್ಯಾಕ್ಗ್ರೌಂಡು, ನಾನ್ ಕ್ರಿಮಿನಲ್ ಬ್ಯಾಕ್ಗ್ರೌಂಡು ಅಂತೆಲ್ಲ ಕ್ಲಾಸಿಫಿಕೇಶನ್ ಮಾಡೋಕ್ಕಾಗಲ್ಲ. ಸರ್ಕಾರ ನಮಗೆ ಮಾತು ಕೊಟ್ಟಿದೆ. ನಡ್ಡಾ ಮತ್ತು ಜಿತೇಂದ್ರ ಸಿಂಗ್ ಅವರು ಒಂದು ಮಾತು ಕೊಟ್ಟಿದ್ದಾರೆ. ಪ್ರಾಮಿಸ್ ಮಾಡಿದ ಮೇಲೇ ನಾವು ಹೋರಾಟ ಕೈ ಬಿಟ್ಟಿದ್ದು. ಈಗ ಅಂಥದ್ದೆಲ್ಲ ನೀವು ಸುಪ್ರೀಂ ಕೋರ್ಟ್ ಮಾತಿನ ಆಧಾರದಲ್ಲಿ ಕ್ಲಾಸಿಫೈ ಮಾಡೋಕೆ ಶುರು ಮಾಡಿದ್ರೆ ಹುಷಾರ್, ನಾವು ಮತ್ತೆ ಬೀದಿಗಿಳಿತೀವಿ ಅಂತ ಸೌರವ್ ದಾಸ್ ಒಂದು ನಿಮಿಷನೂ ತಡ ಮಾಡದೆ ಕೋರ್ಟ್ಗಿಂತ ಇವರು ದೊಡ್ಡವರ ಅನ್ನುವ ಒಂದು ಬಿಹೇವಿಯರ್ ಕಂಡು ಬಂತು. ಹಾಗಾದರೆ ಸರ್ಕಾರ ಸುಮ್ಮನಿರತ್ತಾ? ಸುಪ್ರೀಂ ಕೋರ್ಟ್ ಹೇಳಿದ ಮೇಲೆ ಇನ್ಯಾರು ಏನು ಹೇಳಬೇಕಾಗಿದೆ? ಸುಪ್ರೀಂ ಕೋರ್ಟ್ಗೆ ಸೆಡ್ ಹೊಡೆದು ಇವ್ರು ಏನಾದರೂ ಮಾಡ್ತಾರಾ? ಇವ್ರು ಹೋಗಿದ್ದು ಸುಪ್ರೀಂ ಕೋರ್ಟ್ಗೆ ತುಂಬ ಅರ್ಜಿಗಳು ಹೋಗಿದ್ವು. ಕಲೆಕ್ಟಿವ್ ಆಗಿ ಎಲ್ಲ ಕೈಗೆತ್ಕೊಳ್ತು. ಹೋರಾಟಗಾರರ ಮೇಲೆ ಪೊಲೀಸರ ಅಟ್ಯಾಕ್ ಆಗಿದೆ ಅಂತಲೂ ಹೋಗಿದ್ದಾರೆ. ಪೊಲೀಸರ ಮೇಲೆ ಈ ಸ್ಟೂಡೆಂಟ್ಸು ಅಥವಾ ಅಲ್ಲಿ ಬಂದವರಿಂದ ಸಿಕ್ಕಾಪಟ್ಟೆ ಮಾರಣಾಂತಿಕ ಹಲ್ಲೆ ಆಗಿರೋದು ಕೂಡ ರಿಪೋರ್ಟ್ ಆಗಿದೆ. ಮತ್ತು ಅದು ದೂರು ಹೋಗಿತ್ತು, ಅರ್ಜಿನೂ ಹಾಕಿದರು ಸುಪ್ರೀಂ ಕೋರ್ಟ್ಗೆ. ಎಲ್ಲನೂ ಕನ್ಸಿಡರ್ ಮಾಡಿ ಎರಡೂ ಕಡೆಗೆ ಯಾರ್ಯಾರು ಅವರವರ ಗಡಿ ದಾಟಿದ್ದಾರೋ ಅವ್ರ ಮೇಲೆ ಆ್ಯಕ್ಷನ್ ಆಗುತ್ತೆ. ಸಿಂಪಲ್ ಇನ್ವೆಸ್ಟಿಗೇಷನ್ನು SIT ಆಗ್ಬೋದು. ರಾಜ್ಯಗಳಿಗೆಲ್ಲ ನೋಟಿಸ್ ಅಂದರೆ ರೆಸ್ಪಾನ್ಸನ್ನು ಕೇಳಿದ್ದಾರೆ ಸುಪ್ರೀಂ ಕೋರ್ಟ್. CJI ಮಹಾರಾಷ್ಟ್ರ, ಉತ್ತರ ಪ್ರದೇಶ, ವೆಸ್ಟ್ ಬೆಂಗಾಲು, ಬಿಹಾರ, ಇನ್ನಿತರ ರಾಜ್ಯಗಳವರೆಲ್ಲರೂ ಕೂಡ ಈಗ ರಿಪೋರ್ಟ್ ಕೊಡ್ತಾರೆ. ಅಲ್ಲೆಲ್ಲ ರಾಜ್ಯದ ಲೆವೆಲಲ್ಲೇ ತನಿಖೆ ಆಗಬಹುದು ಪ್ರತ್ಯೇಕವಾಗಿ. ಮಹಾರಾಷ್ಟ್ರದಲ್ಲೊಂದು SIT, UP ಯಲ್ಲೊಂದು SIT, ವೆಸ್ಟ್ ಬೆಂಗಾಲಲ್ಲೊಂದು SIT, ಈ ರೀತಿ ಆಗುತ್ತಾ? ಓವರ್ ಆಲ್ ದೇಶವ್ಯಾಪಿ ಒಂದು ತನಿಖೆ ಆಗುತ್ತಾ? ಹೆಂಗಾದರೂ ಆಗ್ಬೋದು. ಡೆಲ್ಲಿ ಪೊಲೀಸರಂತೂ ಶುರು ಮಾಡಿದ್ದಾರೆ. ಬಿದ್ದಿದೆ ನೋಡಿ FIR. 20 ಒಂದಲ್ಲ ಎರಡಲ್ಲ 20 ಅತ್ಯಂತ ಗಂಭೀರ ಸ್ವರೂಪದ FIRಗಳು ರಿಜಿಸ್ಟರ್ ಆಗಿದೆ CJP ಪ್ರೊಟೆಸ್ಟ್ಗೆ ಸಂಬಂಧಪಟ್ಟಂತೆ. ಅದರಲ್ಲಿ 3 ಏನು ಗೊತ್ತಾ? ಅಟೆಂಪ್ಟ್ ಟು ಮರ್ಡರ್ ಕೇಸ್ ದಾಖಲಾಗಿದೆ. 12 ತುಂಬ ಸೀರಿಯಸ್ ಆಗಿ ಗಲಭೆ ಎಬ್ಬಿಸಿದವರು ಅನ್ನೋದು ಗೊತ್ತಾಗ್ತಿದೆ. 12 ಕೇಸ್ಗಳು FIR. 3 ಅಟೆಂಪ್ಟ್ ಟು ಮರ್ಡರ್ ಕೇಸ್ ಕೂಡ ಆಗಿದೆ. ಈಗ ಅಲ್ಲಿ ಸುಪ್ರೀಂ ಕೋರ್ಟ್ ಮಹತ್ವದ ಅಭಿಪ್ರಾಯ ಬರ್ತಿದ್ದಂಗೆ ಇಲ್ಲಿ CJP ಸಿಡ್ದೇಳ್ತು. ಪೊಲೀಸರ ಕಾರ್ಯಾಚರಣೆ ಶುರುವಾಗಿದೆ. ಅಮಿತ್ ಶಾ ಆಪರೇಷನ್ ಈಗ ಕಿಕ್ ಸ್ಟಾರ್ಟ್ ಮಾಡಿದ್ದಾರೆ. ಯಾವನ್ನು ಬಿಡಲ್ಲ.
ಸ್ಟೂಡೆಂಟ್ಸ್ಗೆ ಭಯ ಇಲ್ಲ. ಎಲ್ಲ ಕಡೆ ಅಸ್ಸಾಮಲ್ಲಿ ನಿನ್ನೆ, ಅಲ್ಲಿ ಇಲ್ಲಿ ಎಲ್ಲ, ಬಿಹಾರಲ್ಲಿ, ವೆಸ್ಟ್ ಬೆಂಗಾಲಲ್ಲಿ ಸ್ಟೂಡೆಂಟ್ಸ್ ನಿಜವಾಗ್ಲೂ ಪಾಪ ಅವ್ರಿಗೆ ನೀಟ್ ಎಕ್ಸಾಮಿನೇಷನ್ ತೊಂದರೆ ಆಗಿದೆ, ಹೋರಾಟ ನಾವು ಮಾಡೋಣ, ಭವಿಷ್ಯದಲ್ಲಿ ನಮಗೂ ತೊಂದರೆ ಆಗಬಾರ್ದು ಮತ್ತು ಬೇರೆಯವ್ರಿಗೂ ತೊಂದರೆ ಆಗಬಾರ್ದು ಅಂತ ಹೋರಾಟ ಮಾಡಿದವ್ರಿಗೆ ಯಾರೂ ಏನೂ ತೊಂದರೆ ಮಾಡಲ್ಲ. ಸೊ ಕೋರ್ಟು ಅವರನ್ನು ಸೇಫ್ ಗಾರ್ಡ್ ಮಾಡಿದೆ, ಸರ್ಕಾರಗಳು ಅವರ ಪರವಾಗಿ ನಿಂತಿವೆ, ಅವರ ಮಾತಿಗೆ ಮಣಿದೇ ರಾಜೀನಾಮೆನೂ ಆಗಿರೋದು. ಸೊ ಸುಪ್ರೀಂ ಕೋರ್ಟ್ಗೆ ಥ್ಯಾಂಕ್ಸ್ ಹೇಳಬೇಕಿತ್ತು ಇವರು. See, on Saturday, the government, in front of the entire nation through the entire press, sat with us and assured us, guaranteed us that the protesters who came for our protest will not be prosecuted, they will not be pursued with FIRs, and if there are any existing FIRs, they'll be withdrawn. And such a written guarantee was to come to us by today, that is Tuesday. However, now we find that there were a bunch of PILs that were filed in the Supreme Court, and the Supreme Court has today passed an order which contains one line and says that any FIRs that are existing, the government may continue its investigation. Now the government representatives that we met in the evening, they are telling us that the matter is now sub judice, and so far they haven't given us that written assurance. Now they are using that order and wanting to go back on the guarantees that they gave to the young of this country. So we have declared through our social media handles that if the government does not come good on its words, if it does not honor the words, the agreements, then we'll be forced to again call for a big protest, not just in Delhi but nationwide. And this time when the young of this country come out in support of their fellow young people who are being targeted and who will be targeted because of their participation in this protest, then they will not go back until full accountability is secured. So this is what we have declared, and we just hope that the government does what it has already promised to do. There are still a few hours left for the government to give that written assurance to us, and we hope that it does so. Otherwise we'll be forced to come back on the streets, and we are not afraid of coming back again. यूज होना चाहिए उसमें, क्योंकि हमें यही आशंका थी कि अगर हम लोग कुछ केवियट डाले या कंडीशंस डाले कि पहले के एफआईआर्स नहीं होने चाहिए या पीसफुल प्रोटेस्ट, मतलब कि पीसफुल वर्ड यूज किया, तो फिर पुलिस के पास पूरे पावर्स आ जाएंगे कि किसी को भी जो वो पसंद नहीं करते उसको नॉन पीसफुल प्रोटेस्टर बोल देंगे. तो हमने बोला कि सारे प्रोटेस्टर्स जो भी इस मूवमेंट में जुड़े थे उनके खिलाफ कोई एफआईआर नहीं होना चाहिए, एफआईआर विड्रॉ होने चाहिए, फ्यूचर में भी कोई एक्शन नहीं होना चाहिए. इसलिए मैं बोल रहा था, अभी हम लोग वेट कर रहे हैं, आज ट्यूसडे है, आज डेडलाइन है. सरकार जितना मुझे लगता है कि अमल तो करना चाहिए सरकार को, हम लोग अभी भी वेट कर रहे हैं फाइनल जो नोटिफिकेशन है इन सारे स्टेट से एंड दिल्ली. ಆದರೆ ಆ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ಗುಡ್ ಅಂತೆ. ಸ್ಟೂಡೆಂಟ್ಸ್ನ ಟಚ್ ಮಾಡಬೇಡಿ, ಮೈನರ್ಸ್ನ ಟಚ್ ಮಾಡಬೇಡಿ, ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇಲ್ಲದೆ ಇರೋರನ್ನ ಬಿಡಿ ಅಂತ ಹೇಳೋ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ಗುಡ್ ಅಂತೆ. ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇರೋರನ್ನ ಬಿಡಬೇಡಿ ಅಂತ ಹೇಳಿದ್ರೆ ಅದು ತಪ್ಪಾ? ಅದು ಹೆಂಗೆ ತಪ್ಪಾಗುತ್ತೆ? ಪೊಲೀಸರನ್ನ ಅಟ್ಟಾಡಿಸಿ ತಲೆಗೆಲ್ಲ ಜಜ್ಜಿ ಹೊಡೆದಿದ್ದಾರೆ, ಅಂಥವ್ರನ್ನ ಬಿಡಬೇಕಾ? ಈಗ ಎಕ್ಸ್ ಪೊಲೀಸ್ ಮೆನ್ ಆರ್ಗನೈಸೇಷನ್ ಅವರು, ವಿವಿಧ ಪೊಲೀಸ್ ಪರ ಸಂಘಟನೆಗಳು ಬಂದು ಕೂರ್ತಿದ್ದಾರೆ, ಜಂತರ್ ಮಂತರ್ಗೆ ಅವರು ಬಂದು ಹೋರಾಟ ಮಾಡೋಕೆ ರೆಡಿ ಆಗಿದ್ದಾರೆ. ಅದು ಹೇಗೆ ನೀವು ಈ ರೀತಿ ಕೃತ್ಯಗಳನ್ನು ಮಾಡಿದವ್ರನ್ನೂ ಬಿಟ್ಟು ಕಳಿಸೋದಕ್ಕೆ ಹೇಳ್ತಿದ್ದೀರಿ? ಇದು ನಾಳೆ ಪೊಲೀಸರ ನೈತಿಕ ಸ್ಥೈರ್ಯವನ್ನು ಕುಗ್ಗಿಸತ್ತೆ. ಕೆಲಸ ಮಾಡುವಂಥ ಒಂದು ಧೈರ್ಯವೇ ಇಲ್ಲದ ವಾತಾವರಣ ಸೃಷ್ಟಿಯಾಗುತ್ತೆ. ಯಾರು ಏನು ಬೇಕಾದರೂ ಮಾಡ್ಬೋದು ಪೊಲೀಸರ ಮೇಲೆ ಅನ್ನುವಂಥ ವಾತಾವರಣ ಸೃಷ್ಟಿಸತ್ತೆ ಅನ್ನೋದು ಒಂದು. ಇನ್ನೊಂದು, ಪೊಲೀಸರ ಮೇಲೆ ಈ ರೀತಿ ಸಿಕ್ಕಿದ್ದು ತಗೊಂಡು ಅಟ್ಯಾಕ್ ಮಾಡಿದ್ದಾರೆ, ಅವ್ರಿಗೆ ಪ್ರೊಟೆಕ್ಷನ್ ಇಲ್ವಾ? ಹಾಗಾದರೆ ಇವತ್ತು ಸರ್ಕಾರ ಸ್ಟೂಡೆಂಟ್ಸ್ ಪರವಾಗಿ ನಿಂತಿದೆ, ಪೊಲೀಸರಲ್ಲಿ ಕೈ ಮುರ್ಕೊಂಡು ಕಾಲು ಮುರ್ಕೊಂಡು ಬಿದ್ದವ್ರನ್ನ ಯಾರೂ ಕೇಳ್ತಿಲ್ಲ. ಅದು ಹೆಂಗೆ ನೀವು ಪೊಲೀಸರ ಸ್ಥೈರ್ಯವನ್ನು ಕುಗ್ಗಿಸ್ತೀರಿ ಅಂತ ಅವರು ಹೋರಾಟ ಕೇಳುತ್ತಿದ್ದಾರೆ. ಅವ್ರಿಗೇನು ಹೇಳ್ತೀರಿ? ಸುಪ್ರೀಂ ಕೋರ್ಟ್ ಅವರ ಪರವಾಗಿಯೂ ಮಾತಾಡಿದೆ. ಕನ್ಸಿಡರಿಂಗ್ ದ್ಯಾಟ್ 200 ಫ್ಯಾಮಿಲಿಗಳಿವತ್ತು ಪೊಲೀಸರು ಪಾಪ ಸಫರ್ ಆಗಿದ್ದಾರೆ, ಅವರು ಎಷ್ಟು ಕಣ್ಣೀರಲ್ಲಿ ಕೈ ತೊಳಿತಿದ್ದಾರೆ, ಜೀವಕ್ಕೆ ಕುತ್ತು ಬರೋವಷ್ಟು ಆಗಿದೆ. ಅಟೆಂಪ್ಟ್ ಟು ಮರ್ಡರ್ ಕೇಸ್ ಸುಮ್ಮನೆ ಬಿದ್ದಿಲ್ಲ, ಯಾರ್ಯಾರನ್ನ ಕೊಲೆ ಮಾಡಕ್ಕೆ ನೋಡಿದ್ದಾರೆ ಅವರು. ಅದೆಲ್ಲ ಈಗ ತನಿಖೆ ಆಗಲೇಬೇಕು ಅಂತ ಸುಪ್ರೀಂ ಕೋರ್ಟ್
ಕಟ್ಟುನಿಟ್ಟಾಗಿ ಹೇಳ್ತಿದೆ. ಇಲ್ಲಿ ಬಿದ್ದೇ ಬಿಟ್ಟಿದೆ ನೋಡಿ FIR. ಈಗೇನು ಮಾಡ್ತಾರೆ CJP ಅವರು? ಹೆದರಿಸಿದ್ದಾರೆ ಸರ್ಕಾರಕ್ಕೆ, ಹುಷಾರಂತ ಮತ್ತೆ ಇಳಿತಾರ ಹೋರಾಟಕ್ಕೆ. ಇಷ್ಟೆಲ್ಲ ಪ್ರೊಟೆಕ್ಷನ್ ಕೊಟ್ಟ ಮೇಲೂ ಇವರಿಗೆ ಕ್ರಿಮಿನಲ್ಗಳನ್ನು ಪ್ರೊಟೆಕ್ಟ್ ಮಾಡುವಂತಹ ಸಂಚು ಯಾಕೆ ನೋಡಿ? ಮತ್ತೊಂದು ಹೋರಾಟಕ್ಕೆ ಈಗ ವೇದಿಕೆ ಸಜ್ಜಾಗಿದೆ. ನಿನ್ನೆ ಡೆಲ್ಲಿಯಲ್ಲಿ ಫಾರ್ಮರ್ ಲೀಡರ್ಸ್ನೆಲ್ಲ CJP ಮೇನ್ ಲೀಡರ್ಸ್ ಮೀಟ್ ಆಗಿದ್ದಾರೆ. ಆವಾಗೆಲ್ಲ ರೈತ ಹೋರಾಟವನ್ನು ಲೀಡ್ ಮಾಡಿದವರಿದ್ರಲ್ಲ, ಆ ನಾಯಕರುಗಳ ಜೊತೆಗೆ, ರೈತ ನಾಯಕರುಗಳ ಜೊತೆಗೆ ನಿನ್ನೆ CJP ಲೀಡರ್ಸ್ದೆಲ್ಲ ಭರ್ಜರಿ ಮೀಟಿಂಗ್ ಆಗಿದೆ. ಸೊ ಕಲೆಕ್ಟಿವ್ ಆಗಿ ಅವರು ಸೇರಿಕೊಂಡು ಮತ್ತೊಂದು ದೊಡ್ಡ ಹೋರಾಟ ಮಾಡುವಂತಹ ಪ್ಲಾನ್ ರೆಡಿ ಆಗಿದೆ. ರಾಕೇಶ್ ಟಿಕಾಯತ್ ಮತ್ತು ಗುರುದ್ನಾಮ್ ಸಿಂಗ್ ಇವರನ್ನೆಲ್ಲ ಈಗ CJP ಲೀಡರ್ಸು ನಿನ್ನೆ ಡೆಲ್ಲಿಯಲ್ಲಿ ಒಂದು ದೊಡ್ಡ ಮೀಟಿಂಗ್ ಮಾಡಿದ್ದಾರೆ. ಭಾರಿ ಹೋರಾಟ, ಎರಡನೆಯ ಸುತ್ತು, ಬೇರೆ ಸ್ವರೂಪದಲ್ಲಿ ಹೋರಾಟ, ಸರ್ಕಾರದ ವಿರುದ್ಧ ಬೀದಿಗಿಳಿಯೋದಕ್ಕೆ ಮತ್ತೆ 2-3 ದಿನಗಳಲ್ಲೇ ಎದ್ದು ನಿಂತು ಬಿಟ್ಟಿದೆ CJP. ಸೊ ಈಗ ದೇಶವ್ಯಾಪಿ ಬರೀ ಪ್ರತಿಭಟನೆಯದ್ದೇ ಸದ್ದು. ಯಾಕಂದ್ರೆ ಒಂದು ವಿಕೆಟ್ ಬಿತ್ತು ಅಂದರೆ ಸರ್ಕಾರ ಹೆಂಗೆ ಬೇಕಾದರೂ ಬೀಳಿಸ್ತೀವಿ ನಾವು, ಏಳಿಸ್ತೀವಿ, ಬೀಳಿಸ್ತೀವಿ, ತಿರುಗಿಸ್ತೀವಿ, ಮಲಗಿಸ್ತೀವಿ ಅನ್ನೋ ತನಕ ಧೈರ್ಯ ಬಂದುಬಿಟ್ಟಿದೆ ಅನ್ಸುತ್ತೆ. ಸೊ ಇನ್ನೊಂದು ಹೋರಾಟಕ್ಕೆ ಭರ್ಜರಿ ತಯಾರಿ ಶುರುವಾಗಿದೆ. ಕೇಂದ್ರ ಗೃಹ ಇಲಾಖೆಯ ಮುಂದಿರುವ ಸವಾಲು ಯಾವ ರೀತಿ ಡೀಲ್ ಮಾಡ್ತಾರೆ ಶಾಖ ನೋಡಬೇಕು. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.